ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ತಿನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿರಿ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ಈ ಸೂಟಿ ಬಂತಂದ್ರೆ ಸಾಕು ನೋಡ್ರಪ್ಪ, ಮನ್ಯಾಗ ಇರ್ಲಿಕ್ಕೆ ಕೆಟ್ಟ ಬೇಸರ ಅನ್ನಿಸ್ತದ, ಎಲ್ಲರೂ ಹೊರಗೆ ಹೋಗೋಣ ಅಂತ ಅನ್ನಿಸ್ತದ. ಅದ್ರಾಗೂ ಶನಿವಾರ ಆಯ್ತಾರ ಸೂಟಿ ಇತ್ತು, ಸೋಮವಾರ ಬಕ್ರೀದ್ ಬೇರೆ ಇತ್ತು. ಹೀಗಾಗಿ ಲಾಂಗ್ ವೀಕೆಂಡ್ ಬಂದಾಗ ಯಾರಿಗಾರೆ ಲಾಂಗ್ ಡ್ರೈವ್ ಹೋಗುಮಂತ ಅನ್ನಿಸ್ತೈತಿಲ್ಲ ಹೇಳ್ರಿ. ಹಿಂಗೆ ಒಂದು ಫ್ಯಾಮಿಲಿ ಲಾಂಗ್ ಡ್ರೈವ್ ಮಾಡ್ಕೊಂಡು ಕೊಡಗು ಕಡೆ ಹೊಂಟಿತ್ತು ನೋಡ್ರಿ. ಕೊಡಗಿನ ಸೌಂದರ್ಯನ ಆಸ್ವಾದಿಸ್ಕೊಂಡು ಹೊಳ್ಳೆ ಬರೋ ಮುಂದೆ ಸಿಟಿ ಒಳಗೇನೆ ಅವರೆಲ್ಲ ಕಸಾನ ಒಗಿಲಿಕತ್ತಿದ್ರು. ಅದೇ ಟೈಮಿಗೆ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಇನ್ನೊಂದು ಕಾರ್ನ್ಯಾಗ ಬರ್ಲಿಕತ್ತಿದ್ರು. ಆ ಕಸ ಹಿಂಗೆ ಒಗದದನ್ನು ನೋಡ್ರಿ, ಕಾರ್ ಅಡ್ಡಗಟ್ಟಿ ನಿಂತ ಕಸ ಎಸ್ತಿರುವುದು ಎಲ್ಲ ಹೊಳ್ಳೆ ಕಾರ್ನ್ಯಾಗ ಹಾಕೋತಿರೋ ಇಲ್ಲ ಕೇಸ್ ಜಡಸ್ಲೋ ಅಂತ ಹೇಳಿ ವಾರ್ನಿಂಗ್ ಮಾಡಿಬಿಟ್ರ. ನೀವು ಕುಲ ಗಡಿಸಕ ಬರೋದ ಇಲ್ಲಿಂದ? ನಂಬರ್ ಪ್ಲೇಟ್ ಮೇಲೆ ಸೀಸ್ ಮಾಡಿಸ್ತೀನಿ ಗಾಡಿ ನಿಂದು. ಹೋಗಿ ತೆಗಿರಿ, ತೆಗಿಬೇಕು ಈಗಲೇ. ತೆಗಿ ಎಲ್ಲ ಕಡೆ ಬೋರ್ಡ್ ಹಾಕಿಲ್ಲ, ಪೊಲೀಸ್ಗಳಿಗೆ ತೆಗಿ ಗಾಡಿ ಬಿಸಾಡೋದು ನಿಮಗೆ. ಸೀಸ್ ಮಾಡಿಸ್ಲ ಗಾಡಿ ಅಂದಿದೆ ಇದಾಗಿರುತ್ತೆ ಸರ್. ಸೀಸ್ ಮಾಡಿಸ್ಲ ಗಾಡಿ, ಪೊಲೀಸ್ ಗಾಡಿ. ನೀವು ಬಂದು ಹೋಗಿ ಯಾಕೆ ಕಸ ಬಿಸಾಡ್ತಾರೆ? ಅಲ್ಲೆಲ್ಲಿ ಟಬ್ ಇಟ್ಟಿದ್ದಾರೆ, ಅಲ್ಲಿಗೆ ಹಾಕಿ. ಖರೆ ಅಲ್ಲೇನ್ರಿ, ಟೂರಿಸ್ಟ್ ಪ್ಲೇಸ್ಗಳಿಗೆ ಯಾಕೆ ಹೋಗ್ತೀವಿ ನಾವು? ಅಲ್ಲಿ ಭಾಳ ಚಂದ ಇರ್ತದೆ, ಪ್ರಕೃತಿ ಸೌಂದರ್ಯ ಸವಿಬೇಕು ಅಂತ ಹೋಗ್ತೀವಿ. ಆ ಜಾಗನ ಕ್ಲೀನಾಗಿಡುವಂಥ ಜವಾಬ್ದಾರಿನೂ ನಮ್ಮದೇ ಇರ್ತದೆ ಇಲ್ಲಿ ಹೇಳ್ರಿ. ಹಿಂಗೆ ಬೇಕಾಬಿಟ್ಟು ಹೊಲಸು ಮಾಡ್ಲಿಕ್ಕೆ, ಎಲ್ಲಿ ಬೇಕಲ್ಲಿ ಕಸ ಒಗಿಲಿಕ್ಕೆ ಅದೇನು ಸ್ವಂತ ಮನೆಯ ತಿಳ್ಕೊಂಡಿರ? ಸ್ವಂತ ಮನೆನೂ ಹೊಲಸು ಮಾಡಬಾರ್ದು ಬಿಡ್ರಿ, ಆ ಮಾತು ಬೇರೆ ನೋಡ್ರಿ. ಎಲ್ಲರೇ ಚಲೋ ಜಾಗಕ್ಕೆ ಹೋದ್ವಿ, ಎಂಜಾಯ್ ಮಾಡಿದ್ವಿ, ಬಂದ್ವಿ ಅನ್ನೋ ಥರ ಇರಬೇಕು. ಅದು ಬಿಟ್ಟು ಹಿಂಗೆ ಕೊಳಕೆ ಎಬ್ಸೋದು, ಹೊಲಸು ಎಬ್ಸೋದು ಅಧಿಕಾರ ಯಾರಿಗೂ ಇರೋದಿಲ್ಲ ನೋಡ್ರಪ್ಪ. ಇದು ಕೊಡಗುಗೆ ಅಷ್ಟೇ ಅಲ್ರಿ, ಮತ್ತು ಎಲ್ಲ ಕಡೆನೂ ಅನ್ವಯ ಆಗ್ತೈತಿ. ಇನ್ಮೇಲರೇ ಪ್ರವಾಸಿ ಪ್ರಿಯರು ಎಲ್ಲೇ ಹೋದ್ರೂ ಅಲ್ಲಿನ ಜಾಗ ಸ್ವಚ್ಛ ಇರಬೇಕಂತ ನೋಡ್ಕೊಂಡು ಬರ್ರಿ ಚಲೋ. ಇನ್ನು ಉತ್ತರ ಪ್ರದೇಶದಾಗ ಯೋಗಿ ಬಾಬಾ ಸರ್ಕಾರ ಸರ್ಕಾರಿ ಜಾಗದಾಗಿರೋ ಅಕ್ರಮ ಕಟ್ಟಡಗಳನ್ನು ಉಳಿಸ್ ಮಾಡುವಂಥ ಕೆಲಸ ಮುಂದುವರ್ಸೈತೆ ನೋಡ್ರಿ. ಅಲ್ಲಿ ಯಾವ ಪ್ರಾಪರ್ಟಿ ಇದ್ರೂ ಐ ಡೋಂಟ್ ಕೇರ್ ಅಂತ ಅಲ್ಲಿಕತ್ತಾರ ಬುಲ್ಡೋಜರ್ ಬಾಬಾ. 24.5 ಎಕರೆ ಜಾಗನ ಅತಿಕ್ರಮಣ ಮಾಡ್ಕೊಂಡು ಇದು ನಮ್ಮದೇ ಜಾಗ ಅಂತ ಅಲ್ಲಿಕತ್ತಿದ್ದ ವಕ್ಫ್ ಬೋರ್ಡಿಗೆ ಬಿಸಿ ಮುಟ್ಟಿಸ್ಬಿಟ್ಟಾರ. ಆ ಜಾಗದಾಗ ಬೇಲಿ ಹಾಕೊಂಡು ಒಂದು ಮಸೀದಿ ಕಟ್ಕೊಂಡಿದ್ದವರಿಗೆ ಮೊದಲ ಒಂದು ನೋಟಿಸ್ ಹೋಗ್ತದೆ. ಇಂಥವೆಲ್ಲ ಎಷ್ಟು ನೋಡಿಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಇರ್ತಾರೆ, ಅವ್ರು ನಿರ್ಲಕ್ಷ್ಯ ಮಾಡ್ತಾರೆ. ಭರ್ಜರಿಯಾಗಿ ಬಕ್ರೀದ್ನೂ ಮಾಡ್ತಾರೆ, ಬಿರಿಯಾನಿ ತಿಂತಾರೆ, ಖೀರ್ ಕುಡಿತಾರೆ. ಆಯ್ತಲ್ಲ, ಹಬ್ಬ ಆಯ್ತಲ್ಲ, ಮುಂದೈತಿ ದೊಡ್ಡ ಹಬ್ಬ, ನಾ ಮಾಡ್ತೀನಿ ತೋರಿಸ್ತೀನಿ ನಿಮಗಂತ ಹೇಳಿ ಯೋಗಿ ಬಾಬಾ 1 ಇಂಚನೂ ಸರ್ಕಾರಿ ಜಾಗನ ಬಿಡಂಗಿಲ್ಲ ಅಂತ ಅಧಿಕಾರಿಗಳಿಗೆ ಹೇಳಿದ್ರು ನೋಡ್ರಿ. ಹೋಯ್ತು ನೋಡ್ರಿ ಬುಲ್ಡೋಜರ್, ಎಲ್ಲ ಜಾಗನ ಹೊಳ್ಳೆ ಪಡ್ಕೊಂಡ್ಬಿಡ್ತು. ಆ ಸೀನ್ ಡ್ರೋನ್ ಕ್ಯಾಮ್ರಾದಾಗ ಎಷ್ಟು ಚಂದ ಕಾಣ್ಲಿಕ್ಕತ್ತದ ಗೊತ್ತಾ? ನೋಡ್ರಿ ಒಂದ್ಸಲ.
ಈ ನಮ್ಮ ದೇಶದಾಗೆ ಇದ್ಕೊಂಡು ದೇಶಕ್ಕೆ ಕೆಟ್ಟದನ್ನು ಬಯಸುವಂಥ ಕೊಳಕುಗಳು ಭಾಳ ಮಂದಿ ಭಾರತದಾಗ ತುಂಬ್ಯಾರ ನೋಡ್ರಪ್ಪ. ಇಡೀ ಜಗತ್ತಿನಾಗ ಭಾರತೀಯ ರೈಲ್ವೆ ಅನ್ನೋದು ದಿ ಬೆಸ್ಟ್. ಎಷ್ಟೋ ದೇಶಗಳ ಟೋಟಲ್ ಜನಸಂಖ್ಯೆಕ್ಕಿಂತ ಜಾಸ್ತಿ ನಮ್ಮ ದೇಶದಾಗ ಒಂದು ದಿನಕ್ಕೆ ರೈಲುಗಳು ಓಡಾಡ್ತಾವೆ. ಇಂಥ ರೈಲ್ವೆ ದುರಂತಗಳು ಆಗಲಿ ಅಂತ ಬೇಡ್ಕೊಳ್ಳೋರು ನಮ್ಮ ದೇಶದಾಗ ಅದಾರಂದ್ರೆ ಹೆಂಗಿರ್ಬೇಕು ಇವ್ರದ್ದು ಹಣೆ ಬರ ಅಂತ. ಅಷ್ಟೇ ಅಲ್ರಿ, ರೆಡ್ ಸಿಗ್ನಲ್ ಲೈಟಿಗೆ ನ್ಯೂಸ್ ಪೇಪರ್ ಅಂಟಿಸಿ ಈ ಬರ್ಲಿಕ್ಕತ್ತಿರೋ ರೈಲಿಗೆ ಸಿಗ್ನಲ್ ಕಾಣಬಾರ್ದು ಅನ್ನುವಂಥ ಕೊಳಕು ಕೆಲಸ ಮಾಡ್ಯಾರಂದ್ರೆ ಎಂಥ ಕೊಳಕು ಗುಣ ಇರ್ಬೋದು ಇವ್ರದ್ದು. ऐसा कौन किया हो? देखिए तो पक्का बदमाशी किया है ना। ऊपर से आ रहा है हमको बोका दे रहा है। आप उससे इतना देर दिया हुआ है सिग्नल, हम जानकारी नहीं देंगे एलआई को? सबको अपनी जानकारी नहीं देंगे? ये तो धोखा करने वाला होगा ना। कोई पीछे से दिल्ली में लाएगा, ओवरशूट कर जाएगा तो ना ठीक ठीक वो इतना अभी हमको डांटा है। आप रूल्स फॉलो कीजिए, उस सब से सुनना नहीं है? हम अपना एलआई साहब को जानकारी नहीं देंगे? ये डिफेक्टिव सिग्नल है। हम तो यहाँ खड़ा होकर देख रहे हैं ना कि ये हमें तो पहले तो नो लाइट है। जब पास में आए वीडियो कॉल के दिखाए थे कि अरे इसमें हाँ उठाए। हाँ अभी तो ये लाल दिखना चाहिए। अभी लाल दिख रहा है। हाँ आप देखिए, तो जानबूझ के किया, कहा कि उड़ के चला गया। ये उड़ के गया है क्या इतना दूर से? इससे पहले क्या ये देखिए पीछे दिल्ली मेल है। ಅಲ್ಲ, ನಂಗೆ ಒಂದು ಅರ್ಥ ಆಗಲ್ರಪ್ಪ. ಆ ಥರ ಪೇಪರ್ ಮುಚ್ಚಿಗೆ ರೈಲಿನ ಲೋಕೋ ಪೈಲಟ್ಗೆ ಸಿಗ್ನಲ್ ಸಿಗ್ಲಾರ್ದೆ ಆಕ್ಸಿಡೆಂಟ್ ಏನಾರೇ ಆಯಿತು ಅಂದ್ರೆ ಅವ್ರಿಗೆ ಒಂದು ಪಾಪ ಪ್ರಜ್ಞೆ ಕಾಡೋದಿಲ್ಲೇನ್ರಿ? ಆ ರೈಲ್ನಾಗ ಅವ್ರ ಸ್ನೇಹಿತರು ಮನೆ ಮಂದಿನೂ ಇದ್ರೆ ಏನು ಗತಿ? ಹೋಗ್ಲಿ, ಯಾರದೇ ಜೀವ ತೆಗೆಯುವಂಥ ಅಧಿಕಾರ ಯಾರಿಗೂ ಇರೋದಿಲ್ಲ. ಇನ್ನೊಬ್ಬರಿಗೆ ತೊಂದರೆ ಆಗಲೇಬೇಕು ಅನ್ನೋ ಮನಸ್ಥಿತಿ ಯಾಕೆ ಬರ್ತೈತೆ ಅಂತ ನಂಗೆ ತಿಳಿಯಲಾಗದು ನೋಡ್ರಪ್ಪ. ಇನ್ನು ನಮ್ಮ ವಿಜ್ಞಾನಿಗಳು ಡಾಕ್ಟರ್ಗಳು ಕೊರೋನಾ ವೈರಸ್ಸಿಗೆ ಮದ್ದು ಕಂಡು ಹಿಡಿದ್ರು. ಆದ್ರೆ ರೀಲ್ಸ್ ಹುಚ್ಚಿಗೆ ಇನ್ನೂ ತನ ಯಾವ ಔಷಧಿನೂ ಸಿಗಲಾಗ್ಯದ ನೋಡ್ರಪ್ಪ. ಡ್ರೈವಿಂಗ್ ಬರಲಿಲ್ಲ ಅಂದ್ರೂ ನೀ ವಿಡಿಯೋ ಮಾಡ್ಕೊ ನಾ ಕಾರು ಓಡಿಸ್ತೀನಂತ ಶೋಕಿ ಮಾಡ್ಲಿಕ್ಕೆ ಹೋಗಿ ಒಂದು ಜೀವನೇ ಹೋಗಿದ್ರಿ. ಟೂರಿಗೆ ಹೋಗಿದ್ದ ಫ್ಯಾಮ್ಲಿದಾಗ ಆ ಹುಡುಗಿಗೆ ರೀಲ್ಸ್ ಶೋಕಿ, ರೀಲ್ಸ್ ಹುಚ್ಚು, ತಿಂದಿದ್ದು ಕುಡ್ದಿದ್ದು ಕುಣಿದಿದ್ದು ಎಲ್ಲನೂ ರೀಲ್ಸ್ ಮಾಡೋದು, ಖುಷಿ ಪಡೋದು ಒಂದು ಚಟ ಆಗಿತ್ತು. ಈಗ ಕಾರ್ ರಿವರ್ಸ್ ತೆಗೆಯೋದನ್ನು ವಿಡಿಯೋ ಮಾಡ್ಲಿಕ್ಕೆ ಹೇಳಿ 300 ಅಡಿ ಪ್ರಪಾತಕ್ಕೆ ಕಾರ್ ಬಿತ್ತು. क्लच ಕಾರ್ನೂ ಹೋಯ್ತು, ಜೀವನೂ ಹೋಯ್ತು. ಏನು ಹೇಳ್ಬೇಕು ಹೇಳ್ರಿ, ಇಂಥ ರೀಲ್ಸ್ ಶೋಕಿ ಇದ್ದವರು ಎಚ್ಚರ ವಹಿಸ್ಬೇಕರಪ್ಪ. ಈ ನೀವು ಹೊರಗೆ ಶಾಪಿಂಗ್ ಹೋಗೋದು ಬೇಸರ ಆಗ್ತೈತಿ. ಈಗ ಪಾರ್ಕಿಂಗಿಗೆ ಜಾಗ ಇರೋದಿಲ್ಲ, ರಶ್ ಇದ್ರೆ ಜಲ್ದಿ ಕೆಲಸ ಆಗೋದಿಲ್ಲ ಅಂಥೇಳಿ ಮರ್ಯಾಗ ಕುಂತು ಮಸ್ತ್ ಮೊಬೈಲ್ನಾಗ ಆನ್ಲೈನ್ ಆರ್ಡರ್ ಮಾಡಿರ್ತೀರಿ. ಪಾರ್ಸಲ್ ಬಂದಿದ್ದು ಏನು ಗೊತ್ತಾ, ಒಂದು ಮನ್ಯಾಗ ನಾಗಪ್ಪಣ್ಣ. ಖರೇ ರೀ ಇದು. ಅಮೆಝಾನ್ಯಾಗ ಎಕ್ಸ್ಬಾಕ್ಸ್ ಕಂಟ್ರೋಲರ್ ಬುಕ್ ಮಾಡಿದ ದಂಪತಿಗಳಿಗೆ ಅರೆ ಎಷ್ಟು ಜಲ್ದಿ ಬಂತಲ್ಲ ಪಾರ್ಸಲ್ ಅಂತ ಭಾರಿ ಹೇಗಲಿಂದ ಪಾರ್ಸಲ್ ಇನ್ನೇನು ಓಪನ್ ಮಾಡ್ತಾರ ನೋಡಿದ್ರೆ ಎದಿ ಹೊಡಿಬೇಕು. ಮತ್ತಿನ್ನೇನು ರೀ, ಪಾರ್ಸಲ್ ತೆಗಿತಿದ್ದಂಗೆ ಬುಸುಗುಡ್ಲಿಕ್ಕತ್ತಿದ್ದ ಹಾವು ಕಂಡು ಬಿಟ್ಟೈತಿ. ದಂಗಾದ ದಂಪತಿಗಳು ತಮ್ಮ ಅನುಭವನ ಸೋಷಿಯಲ್ ಮೀಡಿಯಾದಾಗ ಹಂಚ್ಕೊಂಡಾರ ನೋಡ್ರಿ. ಈ ಘಟನೆ ಬೆಂಗಳೂರಿನ ಸರ್ಜಾಪುರದಾಗ ನಡೆದದ. ಇನ್ಮೇಲೆ ನೀವು ಆರ್ಡರ್ ಮಾಡಿದ ಏನೋ ಭಾಳ ಜಲ್ದಿ ಬಂದದಂತ ಭಾಳ ಹಿಗ್ನಾಗ ಬಾಕ್ಸ್ ಓಪನ್ ಮಾಡ್ಲಿಕ್ಕೆ ಹೋಗಬೇಡ್ರಿ, ಸ್ವಲ್ಪ ಎಚ್ಚರದಿಂದ ನೋಡ್ರಿ. ಇನ್ನು ಈ ಕಣ್ಣಾಗ ಏನೇನು ನೋಡಬೇಕೋ ಏನೋ ಅಂತ ಅನ್ಸ್ಲಿಕ್ಕತ್ತದ. ಆದರೆ ಈ ಕಣ್ಲೆ ಚಲೋ ಕಮೆಂಟ್ ಬಾಕ್ಸ್ ನೋಡೋಣಲ್ಲ. ಈಗ ರವೀಂದ್ರ ಸಾಲಗಾಮೆ ಅನ್ನೋಂಥವ್ರು ಕಮೆಂಟ್ ಮಾಡ್ಯಾರ, ಶ್ವೇತಾ ಮೇಡಮ್ ಇವತ್ತಿನ ಮಿರ್ಚಿ ಮಂಡಕ್ಕಿ ನೋಡಿದ್ದಕ್ಕೆ ಖುಷಿ ಜೊತೆ ಒಂದು ಹೊಸ ಪದ ಕಲಿತ ಹಾಗಾಯಿತು. ಓಡಿ ಹೋಗುವುದು ಎನ್ನುವುದಕ್ಕೆ ಕುಂಡಿಗೆ ಕಾಲು ಹಚ್ಚುವುದು ಎಂದು ಸೂಪರ್. ನಾ ಹಿಂಗೆ ಹೇಳಿನೆ ಅಂತ ಮತ್ತೆ ನೋಡ್ದೆ ನಾನು ಫ್ಲೋನಾಗ ಹೇಳಿನ. ಹೌದು, ನಮ್ಮ ಕಡೆ ಇದು ಬಳಸ್ತೀವಿ ನಾವು. ಮತ್ತೊಬ್ಬರು ಸುಮನಾ ಹೋಮ್ ಕುಕಿಂಗ್ ಅನ್ನೋಂಥವ್ರು ರೆಗ್ಯುಲರಾಗಿ ಕಮೆಂಟ್ ಮಾಡ್ತಾರೆ, ಮನಸ್ಸಿಗೆ ನೋವಾದಾಗ ಕೆಲವರು ಲಾಂಗ್ ಡ್ರೈವ್ ಹೋಗ್ತಾರೆ, ಕೆಲವರು ಸಿನಿಮಾ ನೋಡ್ತಾರೆ, ಇನ್ನು ಕೆಲವರು ಟೀ ಕಾಫಿ ಕುಡಿತಾರೆ. ಆದರೆ ನಾನು ಮಾತ್ರ ಕಡಕ್ ಚಾ ಕುಡಿದು ಮಿರ್ಚಿ ಮಂಡಕ್ಕಿ ನೋಡ್ತೇನೆ. ಧನ್ಯವಾದಗಳು ಶ್ವೇತಾ. ಆದರೆ ಮಂಡಕ್ಕಿ ಸ್ವಲ್ಪ ಕಡಿಮೆ ಆಯಿತು, ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ಚಲೋ ಇರ್ತಿತ್ತು ಅಂತ ಹೇಳಿರಿ. ಹಿಂಗೆ ಭರ್ಪೂರ್ ಜಾಸ್ತಿ ಮಿರ್ಚಿ ಮಂಡಕ್ಕಿ ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇನ್ನು ಮತ್ತೊಬ್ಬರು ರೆಗ್ಯುಲರ್ ಆಗಿ ನೋಡುವಂಥವ್ರು ಕಮೆಂಟ್ ಮಾಡುವಂಥವ್ರು ಯೋಗೇಶ್ ಕುಮಾರ್ ಅನ್ನುವಂಥವ್ರು,
ಒಬ್ಬ ಪಾಲಿಟಿಷಿಯನ್ಸ್ಗೆ ಒಂದೇ ಕಡೆ ಎಲೆಕ್ಷನ್ ಪಾರ್ಟಿಸಿಪೇಟ್ ಮಾಡೋ ರೂಲ್ಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿದ್ರೆ ಖರೆ ಅದ ಹಿಂಗೆ ಇರಬೇಕು. ಇನ್ನು ಮತ್ತೊಬ್ರು ವಿದ್ಯಾ ಸಿಮ್ರನ್ ಅನ್ನುವಂಥವ್ರು ಕಮೆಂಟ್ ಮಾಡ್ಯಾರ 2 ಸಾಲಿಂದು. ಗಿವಿಂಗ್ ಫ್ರೀಬೀಸ್ ಈಸ್ ಬ್ರೈಬರಿ, ಟೇಕಿಂಗ್ ಫ್ರೀಬೀಸ್ ಈಸ್ ಬೆಗ್ಗಿಂಗ್. ನೋಡ್ರಿ, ಅಂದ್ರೆ ಒಂದು ಏನೋ ಪುಗ್ಸಟ್ಟೆ ಕೊಡ್ತೀವಿ ಅಂತ ಆಶ್ವಾಸನೆ ಕೊಡೋದು ಲಂಚ ಕೊಟ್ಟಂಗೆ, ಏನೋ ಪುಗ್ಸಟ್ಟೆ ನಾವು ತಗೊಳಿಕ್ ಹೋದ್ರೆ ಭಿಕ್ಷೆ ಬೇಡದಂಗೆ. ಭಾಳ ಕರೆಕ್ಟ್ ಹೇಳಿರಿ. ಇದನ್ನು ಅರ್ಥ ಮಾಡ್ಕೊಂಡ್ರೆ ಬಹುಶಃ ಇಂಥ ಪುಗ್ಸಟ್ಟೆ ಗ್ಯಾರಂಟಿ, ಪುಗ್ಸಟ್ಟೆ ಹೈರಾಣ ಆಗೋದು ಎಲ್ಲ ತಪ್ತದಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ಲಿಕ್ಕತ್ತೀನಿ. ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.